ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರ ಜೀವ ಸ್ವರೂಪನಾದ ತಂದೆಯಾದ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ಈ ದಿನವನ್ನು ನನಗೂ ನಿಮಗೂ, ಈ ದಿನವನ್ನು ನಾನು ನೀನು ಅನುಭವಿಸುವುದಕ್ಕೋಸ್ಕರವಾಗಿ ದೇವರಾದ ಕರ್ತನು ಈ ಉಸಿರನ್ನು ತಿರುಗುಂದಾವರ್ತ ಈ ದಿನದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನವನ್ನು ಯೇಸು ಕ್ರಿಸ್ತನೊಂದಿಗೆ ನಾನು ನೀನು ಕಳೆಯಬೇಕೆಂಬುದಾಗಿ ಈ ದಿನವನ್ನು ನನ್ನ ನಿಮ್ಮ ಆಯುಷ್ ಕಾಲಕ್ಕೆ ಇವತ್ತು ಕೂಡಿಸಿಕೊಟ್ಟಿದ್ದಾನೆ. ಪ್ರಿಯರೇ, ಒಬ್ಬ ಮನುಷ್ಯನ ಜೀವಿತದಲ್ಲಿ ಬಲಾಢ್ಯನಾಗಿರ್ಬೋದು, ದಾಂಡಿಗನಾಗಿರ್ಬೋದು, ಬೇಕಾದ ರೀತಿಯಲ್ಲಿ ಉತ್ತಮವಾದ ಫುಡ್ ಅನ್ನು ತಗೊಳ್ಬಹುದು, ಕಾಸ್ಟ್ಲಿಯಸ್ ಫುಡ್ ಅನ್ನು ತಗೊಳ್ಬಹುದು, ಬಾಡಿಯನ್ನು ಯಾವ ರೀತಿಯಲ್ಲಿ ಅಂದ್ರೆ ಅದನ್ನು ಮೇಂಟೈನ್ ಮಾಡ್ತಾ ಯೋಗಗಳನ್ನು ಮಾಡ್ಬೋದು, ವಾಕಿಂಗ್ ಹೋಗ್ಬೋದು, ಜಿಮ್ ಮಾಡ್ಬೋದು, ಏನೇ ಮಾಡ್ಬೋದು. ಇವತ್ತು ಲೋಕದಲ್ಲಿ ಜನರು ತಮ್ಮ ಈ ದೇಹವನ್ನು ರೂಪಿಸುವುದಕ್ಕೋಸ್ಕರ ಇವತ್ತು ಏನೇನು ಅಂದರೆ ಒಳ್ಳೆ ಆಯುಷ್ಕಾಲದಲ್ಲಿ ಜೀವಿಸಬೇಕೆಂಬುದಾಗಿ ಏನೇನು ಇವತ್ತು ಲೋಕದ ರೀತಿಯಲ್ಲಿ ಇರುವಂತಹ ಲೋಕದ ಪ್ರಯತ್ನಗಳನ್ನು ಎಲ್ಲವನ್ನು ಮಾಡಿಕೊಳ್ತಿದ್ದಾರೆ. ಆದರೆ ಪ್ರಿಯರೇ, ಒಂದು ಸತ್ಯ, ಒಂದು ಕ್ಷಣದಲ್ಲಿ ಎಷ್ಟೇ ಬಲಾಢ್ಯನಾಗಿರಲಿ ಒಂದು ಕ್ಷಣದಲ್ಲಿ ಏನಾಗಿ ಹೋಗ್ತದೆ ಎಂಬುದಾಗಿ ಯಾರಿಗೂ ನಿಮಗೆ ತಿಳಿಯದೇ ಇರುವಂಥದ್ದಾಗಿದೆ. ಆದರೆ ಒಂದು ಸತ್ಯ ಪ್ರಿಯರೇ, ದೇವರ ಹಸ್ತ, ದೇವರ ಕೃಪೆ ಎಂಬ ಹಸ್ತ ಇವತ್ತು ನನ್ನನ್ನು ನಿನ್ನನ್ನು ಲೋಕದ ರೀತಿಯಲ್ಲಿ ಯಾವುದನ್ನು ನಾವು ಮಾಡಿಕೊಳ್ಳದೆ ಇದ್ದಾಗಿ ಕೂಡ ಇವತ್ತು ದೇವರ ಹಸ್ತ ನನ್ನನ್ನು ನಿಮ್ಮನ್ನು ರೂಪಿಸ್ತಾ, ನನ್ನ ನಿಮ್ಮ ನಂಬಿಕೆ ಲೋಕದ ಮೇಲೆ ಇರದೆ ಜೀವ ಸ್ವರೂಪನಾದ ದೇವರ ಮೇಲೆ ನಂಬಿಕೆ, ದೇವರ ವಾಕ್ಯದ ಮೇಲೆ ನಾವು ನಂಬಿಕೆಯನ್ನಿಟ್ಟು ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ಹಸ್ತದಲ್ಲಿ ರೂಪಿಸಲ್ಪಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮ ದೇಹದ ಪ್ರತಿ ಒಂದೊಂದು ನರನಾಡಿಗಳು, ನಮ್ಮ ದೇಹದ ಒಂದೊಂದು ಹರಡುಗಳು ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದಂಥ ಪರಿಶುದ್ಧವಾದ ರಕ್ತ ನನ್ನ ನಿನ್ನನ್ನು ಶುದ್ಧಿಗೊಳಿಸಿ ಆರೋಗ್ಯವಂತನಾಗಿ ಮಾಡಿ ಉಸಿರಾಡುವಂತೆಯೂ ಕೆಲಸ ಕಾರ್ಯಗಳನ್ನು ಮಾಡುವಂತೆಯೂ ಎಲ್ಲಿಗೂ ನಾನು ನೀನು ಹೋಗಿ ಬರುವಂತೆಯೂ ದೇವರ ಕೃಪೆ ಎಂಬ ಹಸ್ತ ನನ್ನನ್ನು ನಿಮ್ಮನ್ನು ನಡೆಸ್ತಾ ಇದೆ. ಪ್ರಿಯರೇ, ಪ್ರಿಯ ದೇವ ಜನರೇ, ಅದಕ್ಕೋಸ್ಕರ ಈ ದಿನವನ್ನು ಅಲ್ಪವೆಂದು ನೀವು ಕಳೆಯಬೇಡಿ. ಪ್ರಿಯರೇ, ದೇವರಾದ ಕರ್ತನು ಕೊಟ್ಟಿರುವಂತ ಈ ದಿನವನ್ನು ಅತಿ ಅಮೂಲ್ಯವೆಂದು, ಹಾಲೆಲೂಯಾ, ದೇವರ ಆತ್ಮನು ನನ್ನೊಂದಿಗೆ ಇದ್ದಾನೆಂಬುದಾಗಿ ಆ ನಂಬಿಕೆಯ ಮೂಲಕ ನೀವು ಜೀವಿಸುವುದಾದರೆ ಪ್ರತಿನಿತ್ಯ ನಿಮ್ಮ ಜೀವಿತದಲ್ಲಿ ನಿಮ್ಮ ದೇಹ ಎಂಬ ಗುಡಾರವನ್ನು ಪರಲೋಕದ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿಮ್ಮನ್ನು ನಡೆಸುವನಾಗಿದ್ದಾನೆ. ಪ್ರಿಯ ದೇವ ಜನರೇ, ಇವತ್ತು ಎಲ್ಲ ಕಡೆಗಳಲ್ಲಿ ಸೈತಾನನ ಕಾರ್ಯಗಳು ಬಲಗೊಳ್ತಾ ಇದೆ. ಸೈತಾನನ ಕಾರ್ಯಗಳು ಎಷ್ಟು ಬಲಗೊಳ್ತಾ ಇದೆಯೋ ಅಷ್ಟೇ ಒಂದು ತಿಳ್ಕೊಳ್ಬೇಕು, ನನ್ನ ನಿನ್ನ ಕರ್ತನು, ನನ್ನ ನಿನ್ನ ಸ್ವಾಮಿ ಈ ಲೋಕಕ್ಕೆ ತಿರುಗುಂದಾವರ್ತಿ ಬರುವಂಥ ಸಮಯ ಸಮೀಪದಲ್ಲಿದೆ ಎಂಬುದಾಗಿ. ಸೈತಾನನ ಕಾರ್ಯಗಳೆಲ್ಲ ಡಿಸ್ಟ್ರಾಯ್ ಆಗಿ ಹೋಗ್ಲಿಕ್ಕಿದೆ. ನನ್ನ ನಿನ್ನ ಕರ್ತನು ಮಹಿಮೆ ಹೊಂದಲಿಕ್ಕಿದ್ದಾನೆ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಈ ಸಮಯವನ್ನು ಅಲ್ಪವೆಂಬುದಾಗಿ ಕಳಿಬೇಡಿ, ಅಮೂಲ್ಯವೆಂಬುದಾಗಿ ದೇವರ ಹಸ್ತದ ಮೂಲಕ, ದೇವರ ವಾಕ್ಯದ ಮೂಲಕ ನಿಮ್ಮ ಜೀವಿತವನ್ನು, ನಿಮ್ಮ ವೈಯಕ್ತಿಕ ಜೀವಿತವನ್ನು, ನಿಮ್ಮ ಕುಟುಂಬ ಜೀವಿತವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ಪ್ರಿಯರೇ, ಪ್ರಿಯ ದೇವ ಜನರೇ, ಇವತ್ತು ಬಾಗಿಲು ತೆರೆಯಲ್ಪಟ್ಟಿದೆ. ದೇವರ ಹಸ್ತವೆಂಬ ಬಾಗಿಲು ತೆರೆಯಲ್ಪಟ್ಟಿದೆ. ಪ್ರಿಯರೇ,
ಒಂದು ದಿನ ಆ ಬಾಗಿಲು ಮುಚ್ಚಲ್ಪಡ್ತದೆ. ಮುಚ್ಚಲ್ಪಡುವುದಕ್ಕಿಂತ ಮುಂಚೆ ನನ್ನ ನಿಮ್ಮ ಹೃದಯ ಎಂಬ ಯಜ್ಞ ವೇದಿಯಲ್ಲಿ ಪರಿಶುದ್ಧಾತ್ಮನೆಂಬ ಆ ಎಣ್ಣೆ, ದಹಿಸುವ ಅಗ್ನಿಯಾಗಿರುವಂಥ ದೇವರ ಬೆಂಕಿ ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ಅದು ಉರಿತಿರಬೇಕು. ಮುಂಜಾನೆಯೋ ಮಧ್ಯಾಹ್ನವೋ ಸಂಜೆಯೋ ಅದು ಗೊತ್ತಿಲ್ಲ. ದೇವರಾದ ಕರ್ತನು ಯೇಸು ಕ್ರಿಸ್ತನು ಮೂರನೇ ದಿನದಲ್ಲಿ ಜಯಭರಿತನಾಗಿ ಎದ್ದು ಪರಲೋಕದ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ತಿರುಗುಂದಾವರ್ತಿ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಮ್ಮನ್ನು ನಾವು ಪ್ರತಿನಿತ್ಯವೂ ದೇವರ ವಾಕ್ಯದ ಮೂಲಕ, ದೇವರ ಹಸ್ತದ ಮೂಲಕ ನಮ್ಮನ್ನು ನಾವು ಶುದ್ಧಿಪಡಿಸಿಕೊಳ್ಳುವ ಸಿದ್ಧ ಮನಸ್ಸೆಂಬ ಕೆರಗಳನ್ನು ನಾವು ಮೆಟ್ಟುಕೊಳ್ಳಲೇಬೇಕು ಪ್ರಿಯರೇ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ಳುವ, ವಾಕ್ಯ ಎಂಬ ಕತ್ತಿಯನ್ನು ಹಿಡ್ಕೊಂಡು ಸೈತಾನನ ಕಾರ್ಯಗಳನ್ನು ಡಿಸ್ಟ್ರಾಯ್ ಮಾಡಿ ಹಾಕುವ ಇವತ್ತು ಅಧಿಕಾರವನ್ನು ದೇವರು ಇವತ್ತು ನನಗೂ ನಿಮಗೆ ಕೊಟ್ಟಿದ್ದಾನೆ. ಇವತ್ತು ದೇವರ ಹಸ್ತದ ಮೂಲಕ ನಾವು ಇದನ್ನು ಉಪಯೋಗಿಸಿಕೊಳ್ಳುವ. ಪ್ರಿಯ ದೇವ ಜನರೇ, ಇಂದಿನ ದಿನದಲ್ಲಿ ಕೂಡ ಪರಲೋಕದ ತಂದೆಯಾದ ದೇವರು ಇವತ್ತು ಎಷ್ಟೆಷ್ಟು ಹೃದಯಗಳು ಯಾವ್ಯಾವ ಸ್ಥಳದಲ್ಲಿ ತನ್ನ ವಾಕ್ಯಕ್ಕೋಸ್ಕರ ಕೇಳಲಿಕ್ಕೆ ಸಿದ್ಧವಾಗಿ ನಿಂತಿದೆ ಎಂಬುದಾಗಿ, ರೆಡಿ ಆಗಿದ್ದಾರೆ ಎಂಬುದಾಗಿ ದೇವರಾತ್ಮನ ಕಣ್ಣುಗಳು ನಿಮ್ಮನ್ನು ನೋಡ್ತಾ ಇದೆ. ಪ್ರಿಯ ದೇವ ಜನರೇ, ನೀವು ಲೋಕದಲ್ಲಿ ಯಾವುದಕ್ಕೂ ಎಷ್ಟು ಸಮಯ ಕೊಡ್ತೀರಾ ಬಿಡ್ತೀರಾ ಅದು ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಒಂದು ನಾನು ರಿಕ್ವೆಸ್ಟ್ ಮಾಡುವುದು ಒಂದೇ, ವಾಕ್ಯಕ್ಕೊಂದು ಸಮಯ ಕೊಡಿ. ವಾಕ್ಯ ಅಮೂಲ್ಯ ಎಂಬುದಾಗಿ ತಕೊಳ್ಳಿ. ನಿಮ್ಮ ಲೋಕದ ಚಿಂತೆ ಏನೇ ಇರ್ಬೋದು, ನಿಮ್ಮ ಲೋಕದ ಕಾರ್ಯಗಳದ್ದು ಏನೇ ಇರ್ಬೋದು, ಒಂದು ಕ್ಷಣ ಅದನ್ನು ಬದಿಗಿಡಿ. ಒಂದು ಕ್ಷಣದಲ್ಲೇ ದೇವರು ನಿಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾನೆ, ನಿಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕಿದ್ದಾನೆ, ತನ್ನ ವಾಕ್ಯದ ಮೂಲಕ ನಿಮ್ಮನ್ನು ಮಾತನಾಡಲಿಕ್ಕಿದ್ದಾನೆ. ಅದಕ್ಕೆ ನಿಮ್ಮ ಮನಸ್ಸು ಆಲೋಚನೆಗಳನ್ನು, ನಿಮ್ಮ ಹೃದಯಗಳನ್ನು ದೇವರಾದ ಕರ್ತನಿಗೆ ಒಪ್ಪಿಸಿಕೊಡಿ. ಎಲ್ಲಿ ಕ್ರಮ ಆಗಬೇಕಾ ದೇವರ ವಾಕ್ಯದ ಮೂಲಕ ಕ್ರಮ ಆಗಿ, ಎಲ್ಲಿ ಶುದ್ಧೀಕರಿಸಲ್ಪಡ್ಬೇಕಾ ದೇವರ ವಾಕ್ಯದ ಮೂಲಕ ಶುದ್ಧೀಕರಿಸಿಕೊಳ್ಳಿ. ಎಲ್ಲಿ ಆಶೀರ್ವಾದ ಹೊಂದಬೇಕಾ ದೇವರ ವಾಕ್ಯದ ಮೂಲಕ ಆಶೀರ್ವಾದ ಹೊಂದಿ. ಎಲ್ಲಿ ಆರೋಗ್ಯ ನಿಮಗೆ ಬೇಕಾ ಅಲ್ಲಿ ವಾಕ್ಯದ ಮೂಲಕ ನೀವು ಆರೋಗ್ಯವನ್ನು ಹೊಂದಿ. ಎಲ್ಲಿ ದೇವರ ವಾಗ್ದಾನ, ದೇವರ ಕಾರ್ಯವನ್ನು ನೀವು ನೋಡಬೇಕಾ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡಿ. ನಿಮ್ಮ ಜೀವಿತದಲ್ಲಿ ಎಂಥ ದೊಡ್ಡ ವಾಗ್ದಾನವೇ ಆಗಿರ್ಬೋದು, ಯಾವ ಮನುಷ್ಯನಿಂದ ಅದನ್ನು ನೆರವೇರಿಸಲಿಕ್ಕೆ ಆಗದೆ ಇರಬಹುದು. ಒಂದು ವೇಳೆ ನಿಮ್ಮ ಎಣಿಕೆಯಲ್ಲಿ ಇದು ಯಾವಾಗ ಆಗ್ಬೋದು ಎಂಬುದಾಗಿ ನಿಮ್ಮ ಎಣಿಕೆಯಲ್ಲಿ ಇರಬಹುದು. ಆದರೆ ದೇವರ ಬಳಿಗೆ ಬರುವಾಗ, ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವಾಗ ಒಂದು ಕ್ಷಣ ಸಾಕು. ಕಣ್ಣು ರೆಪ್ಪೆ ಮುಚ್ಚುವಷ್ಟರೊಳಗೆ ದೇವರ ಅದ್ಭುತವನ್ನು ನೀವು ನೋಡಲಿಕ್ಕೆ ಸಾಧ್ಯ. ಪ್ರಿಯ ದೇವ ಜನರೇ, ಇಸ್ರಾಯೇಲ್ಯರು ಐಗುಪ್ತ ದೇಶವನ್ನು ಬಿಟ್ಟು ಬರುವಾಗ ಅವರಿಗೆ ಕೆಂಪು ಸಮುದ್ರ ಎದುರಾಯಿತು. ಅವರು ತಿಳ್ಕೊಂಡ್ರೆ ಇನ್ನು ನಾವು ಐಗುಪ್ತರಿಂದ ನಾವು ನಾಶವಾಗ್ತೀವಿ, ಐಗುಪ್ತ ನಮ್ಮನ್ನು ಫರೋನ ಅರಸನ ಸೈನ್ಯ ನಮ್ಮನ್ನು ಕೊಲ್ತದೆ ಎಂಬುದಾಗಿ ಮೋಶೆ ಮೇಲೆ ಎಗರಾಡ್ಲಿಕ್ಕೆ, ಗುಣಗುಟ್ಲಿಕ್ಕೆ ಪ್ರಾರಂಭ ಮಾಡಿದರು. ಒಂದು ಕ್ಷಣ ದೇವರಾದ ಕರ್ತನು ದಡ ಮೀರಿ ಹರಿತಿರುವಂಥ ಆ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದನು. ಅಂಥ ದೊಡ್ಡ ಪ್ರಾಬ್ಲಮ್ಸನ್ನು ಒಂದು ಕ್ಷಣದಲ್ಲಿ ಅವರು ಅದೇ ಒಣೆ ನೆಲದಲ್ಲಿ ದಾಟಿ ಹೋದರು. ಅವರನ್ನು ವಿರೋಧವಾಗಿ ಅವರನ್ನು ಕೊಲ್ಲಿಕೇಳಿ ಬಂದಂಥ ಅದೇ ಐಗುಪ್ತರು, ಇಸ್ರಾಯೇಲ್ಯರು ಒಬ್ಬರು ಕೂಡ, ಚಿಕ್ಕವರಿಂದ ಹಿಡಿದು ಪ್ರಾಯಸ್ಥರರು ಯಾರು ಕೂಡ ಆ ಸಮುದ್ರದಲ್ಲಿ ಮುಳುಗಿ ಸಾಯಲಿಲ್ಲ. ಐಗುಪ್ತರು ಸತ್ರು, ವೈರಿ ಸತ್ರು. ಅದೇ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿ ವೈರಿ ಆಗಿರುವಂಥ ನಿನ್ನ ರೋಗವಾಗಿರ್ಬೋದು, ವೈರಿ ಆಗಿರೋ ನಿನ್ನ ಆಶೀರ್ವಾದಕ್ಕೆ ತಡೆಯಾಗಿರುವಂಥ ಕಾರ್ಯಗಳಾಗಿರ್ಬೋದು, ಅದನ್ನು ನೋಡಬೇಡ. ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು ಶಕ್ತನಾಗಿರುವಂಥ, ರೋಗವನ್ನು ಗುಣಪಡಿಸಲು ಶಕ್ತನಾಗಿರುವಂಥ ಆ ಯೇಸುವನ್ನು ನೀವು ನೋಡುವುದಾದರೆ, ದೇವರ ವಾಕ್ಯವನ್ನು ನೀವು ನೋಡುವುದಾದರೆ,
ನಿಮ್ಮ ಜೀವಿತವನ್ನು ಬದಲಾಯಿಸ್ತಾನೆ. ನಿಮ್ಮ ರೋಗಗಳು ಗುಣಪಡಿಸ್ತದೆ. ತಡೆಯಾದಂಥ ಆಶೀರ್ವಾದ 4 ದಿಕ್ಕುಗಳಿಂದ ಹರಿದು ಬರುವಂತೆ ದೇವರಾದ ಕರ್ತನು ನಡೆಸ್ತಾನೆ. ಪ್ರಿಯ ದೇವರ ಜನರೇ, ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ದೇವರಾದ ಕರ್ತನು, ವಾಕ್ಯವೆಂಬಾತನು ನಿಮ್ಮ ಜೀವಿತದಲ್ಲಿ ಉತ್ತರವಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ದೇವರಾದ ಕರ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕಿರುವಂಥ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 13ನೇ ಸಂಧಿ 18, 19 ವಚನವನ್ನು ನಾವು ಧ್ಯಾನ ಮಾಡುವ. ಲೂಕನು ಬರೆದ ಸುವಾರ್ತೆ 13ನೇ ಸಂಧಿ 18, 19 ವಚನವನ್ನು ನಾವು ಧ್ಯಾನ ಮಾಡುವ. ದೇವರ ರಾಜ್ಯವು ಸಾಸಿವೆ ಕಾಳಿಗೂ ಹುಳಿ ಹಿಟ್ಟಿಗೂ ಸಮಾನವಾಗಿದೆ ಎಂಬುವ ಬೋಧೆ. ಆತನು ಹೇಳಿದ್ದೇನೆಂದರೆ, ದೇವರ ರಾಜ್ಯವು ಯಾವುದಕ್ಕೆ ಹೋಲಿಕೆಯಾಗಿದೆ? ಅದನ್ನು ನಾನು ಯಾವುದಕ್ಕೆ ಹೋಲಿಸಲಿ? ಅದು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ತೋಟದಲ್ಲಿ ಹಾಕಿದನು. ಅದು ಬೆಳೆದು ಮರವಾಯಿತು ಮತ್ತು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ವಾಸ ಮಾಡಿದವು ಅಂದನು ಎಂಬುದು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ರಾಜ್ಯವು ಸಾಸಿವೆ ಕಾಳಿಗೆ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯವನ್ನು ನಾನು ನೀನು, ದೇವರ ಆತ್ಮನ ಸ್ವರವನ್ನು ನಾನು ನೀನು, ದೇವರ ಆತ್ಮನು ನನ್ನೊಂದಿಗೆ ನಿನ್ನೊಂದಿಗೆ ಈ ವಾಕ್ಯದ ಮೂಲಕ ಏನು ಮಾತನಾಡಲಿಕ್ಕೆ ಇದ್ದಾನೆಂಬುದಾಗಿ ನಾನು ನೀನು ಶ್ರದ್ಧೆಯಿಂದ ಕೇಳುವುದಾದರೆ, ನನ್ನನ್ನು ನಿನ್ನನ್ನು ಪರಿಪೂರ್ಣವಾಗಿ ಪ್ರಾಣ ಆತ್ಮ ಶರೀರವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವುದಾದರೆ, ದೇವರಾದ ಕರ್ತನು ಈ ಸಾಸಿವೆ ಕಾಳು ಯಾರು, ಈ ತೋಟ ಯಾರು, ತೋಟಗಾರನು ಯಾರು ಎಂಬುದಾಗಿ ಆತನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. Thank you, Jesus. Thank you, Holy Spirit. ಪರಲೋಕದ ದೇವರ ಹಸ್ತ ಇವತ್ತು ನನ್ನನ್ನು ನಿನ್ನನ್ನು, ಆತನು ನನಗೋಸ್ಕರ ನಿನಗೋಸ್ಕರ ಧರ್ಮದ ಬಲಗೈಯನ್ನು ಚಾಚಲ್ಪಟ್ಟಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ಹೇಳಿದ್ದೇನೆಂದರೆ, ದೇವರ ರಾಜ್ಯವು ಯಾವುದಕ್ಕೆ ಹೋಲಿಕೆಯಾಗಿದೆ, ಅದನ್ನು ಯಾವುದಕ್ಕೆ ಹೋಲಿಸಲೆಂಬುದಕ್ಕೆ. ಪ್ರೈಸ್ ದಿ ಲಾರ್ಡ್. ದೇವರ ರಾಜ್ಯವು ಯಾವುದಕ್ಕೆ ಹೋಲಿಕೆಯಾಗಿದೆ, ಅದನ್ನು ನಾನು ಯಾವುದಕ್ಕೆ ಹೋಲಿಸಲಿ? ಇವತ್ತು ದೇವರಾದ ಕರ್ತನು ಪ್ರಾರಂಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾನೆ. ದೇವರ ರಾಜ್ಯವು ಯಾವುದಕ್ಕೆ ಹೋಲಿಕೆಯಾಗಿದೆ, ಅದನ್ನು ಯಾವುದಕ್ಕೆ ಹೋಲಿಸಲಿ ಎಂಬುದಾಗಿ. ಇವತ್ತು ದೇವರಾದ ಕರ್ತನು ಇವತ್ತು ನನ್ನೊಂದಿಗೆ ನಿಮ್ಮೊಂದಿಗೆ ಕೇಳ್ತಿದ್ದಾನೆ. ಇವತ್ತು ದೇವರ ಆತ್ಮನೊಂದಿಗೆ ನಾನು ನೀನು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತು ದೇವರ ರಾಜ್ಯ, ಹಲ್ಲೆಲೂಯಾ, ಪರಲೋಕದ ತಂದೆಯಾದ ದೇವರು ಪರಲೋಕದ ರಾಜ್ಯಕ್ಕೆ ಒಡೆಯನಾಗಿದ್ದಾನೆ. ನನ್ನ ನಿನ್ನ ಯೇಸು ಕ್ರಿಸ್ತನು ಪರಲೋಕ ರಾಜ್ಯಕ್ಕೆ ಒಡೆಯನಾಗಿದ್ದಾನೆ. ಆ ಪರಲೋಕ ರಾಜ್ಯ ಇವತ್ತು ನನ್ನಲ್ಲಿ ನಿನ್ನಲ್ಲಿ ನೆಲೆಗೊಂಡಿದೆ. ನನ್ನ ನಿನ್ನ ಹೃದಯ ಪರಲೋಕ ರಾಜ್ಯವಾಗಿದೆ. ಪ್ರಿಯರೇ, ದೇವರ ಆತ್ಮನು ವಾಸಿಸುವಂತ ಆ ಪರಲೋಕ ರಾಜ್ಯನು ಒಡೆಯನು, ಆ ಪರಲೋಕದ ತಂದೆಯಾದ ದೇವರು ನನ್ನ ನಿಮ್ಮ ಹೃದಯದಲ್ಲಿ ವಾಸ ಮಾಡ್ತಿದ್ದಾನೆ. ಯಾವುದಕ್ಕೆ ಹೋಲಿಕೆ ಮಾಡಲಿ ಎಂಬುದಾಗಿ ಇವತ್ತು ನಾನು ನೀನು ಏನು ಹೇಳಲಿಕ್ಕೆ ಸಾಧ್ಯ? ಯಾವುದಕ್ಕೆ ಹೋಲಿಸಲಿ? ಇವತ್ತು ನಾನು ನೀನು ಯಾವುದಕ್ಕೆ ನಾವು ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ? ಲೋಕದ ಎಲ್ಲ ಸಂಗತಿಗಳಿಗ, ಲೋಕದಲ್ಲಿ ಕಾಣುವಂತ ಎಲ್ಲ ಮೋಸಕರವಾದ ಸಂಗತಿಗಳಿಗ ಇವತ್ತು ಹೋಲಿಕೆ. ಇವತ್ತು ನಾನು ನೀನು ದೇವರ ಆತ್ಮನಿಗೆ ಹೋಲಿಕೆಯಾಗಿದ್ದೇವ? ಆತನ ಪರಿಶುದ್ಧತೆ ನನ್ನಲ್ಲಿ ನಿಮ್ಮಲ್ಲಿ ಇದೆಯಾ? ಆತನ ನೀತಿ ನನ್ನಲ್ಲಿ ನಿಮ್ಮಲ್ಲಿ ಇದೆಯಾ? ಎಲ್ಲವೂ ಇದೆ. ಪರಲೋಕದ ತಂದೆಯಾದ ದೇವರೇ, ನಾವು ಪರಲೋಕ ಪ್ರಾರ್ಥನೆಯನ್ನು ಮಾಡ್ತೇವೆ, ನಿನ್ನ ರಾಜ್ಯವು ಬರಲಿ. ಎಲ್ಲಿ ಇದೆ ರಾಜ್ಯ? ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಇದೆ. ಅದನ್ನು ಫಸ್ಟ್ ಆಫ್ ಆಲ್ ಮೊದಲಾಗಿ ಅದನ್ನು ನಾನು ನೀನು ತಿಳ್ಕೊಂಡ್ರೆ ಮಾತ್ರ ಇಲ್ಲಿ ಪರಲೋಕದ ತಂದೆಯಾದ ಸ್ವರವನ್ನು ನಾನು ನೀವು ಕೇಳಲಿಕ್ಕೆ ಸಾಧ್ಯ. ಇವತ್ತು ನಾನು ನೀನು ದೇವರಾದ ಕರ್ತನು ಹೇಳ್ತಿದ್ದಾನೆ, ಪರಲೋಕ ರಾಜ್ಯವನ್ನು ಯಾವುದಕ್ಕೆ ಹೋಲಿಕೆ ಮಾಡಲಿ ಎಂಬುದಾಗಿ.
ಹೋಲಿಸಲಿ. ಇವತ್ತು ದೇವರಾದ ಕರ್ತನು ಇವತ್ತು ಎಷ್ಟೋ ಜನರಿಗೆ ದೇವರು ಎಲ್ಲಿದ್ದಾನೆ ಎಂಬುದಾಗಿ ಹೇಳಿದರೆ ಪರಲೋಕದಲ್ಲಿದ್ದಾನೆ. 100% ಪರಲೋಕದಲ್ಲಿ ಆತನಿದ್ದಾನೆ. ಈಗ ಪ್ರೆಸೆಂಟ್ ಎಲ್ಲಿದ್ದಾನೆ? ನಿಜವಾಗಿಯೂ ಪರಲೋಕ ನಿನ್ನ ನನ್ನ ಹೃದಯದ ಒಳಗೆ ಇದೆ. ಪರಲೋಕದ ಆ ಆಲಯ ಯೇಸು ಕ್ರಿಸ್ತನ ವಾಸಿಸುವಂತ, ಪರಿಶುದ್ಧಾತ್ಮನು ವಾಸಿಸುವಂತ ಆಲಯ, ಅದು ನಾನು ನೀವಾಗಿದ್ದೇವೆ ಪ್ರಿಯರೇ. ಅದು ಗೊತ್ತಿದೆಯಾ? ಅದು ನಿಜವಾಗಿ ನಮಗೆ ಗೊತ್ತಿದೆಯಾ? ಇವತ್ತು ದೇವರಾದ ಕರ್ತನು ಒಂದು ಸಾಸಿವೆಗೆ ಹೋಲಿಕೆ, ಬರೇ ಒಂದು ಸಾಸಿವೆಗೆ ಪ್ರಿಯರೇ, ಆ ಸಾಸಿವೆ ಕಾಳು ಇವತ್ತು ದೊಡ್ಡ ಕಾರ್ಯವನ್ನು ದೇವರು ನನ್ನಲ್ಲಿ ನಿನ್ನಲ್ಲಿ ನೋಡ್ತಾ ಇಲ್ಲ. ಸಣ್ಣ ಒಂದು ಸಾಸಿವೆ ಕಾಳಿನಷ್ಟು, ಇಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾನೆ, ಒಂದು ಸಾಸಿವೆ ಕಾಳಿನಷ್ಟು ನಮ್ಗೆ ನಂಬಿಕೆ ನಿಮ್ಗೆ ಇದ್ರೆ ಈ ಬೆಟ್ಟವನ್ನು ಕಿತ್ತು ಹೋಗಿ ಬಿಸಾಡು. ಇವತ್ತು ಪ್ರತಿ ಒಬ್ಬೊಬ್ಬರು ನೋಡುವಂತ ವೇಳೆಯಲ್ಲಿ ಇವತ್ತು ವಿಶ್ವಾಸಿಗಳು ದೇವರ ವಾಕ್ಯವನ್ನು ಅನೇಕರಿಗೆ ಬೇರೆಗೆ ಸುವಾರ್ತೆ ಸಾರು ನಾವಿವತ್ತು ಎಲ್ಲವನ್ನು ನಾವು ನೋಡುವಂತ ವೇಳೆಯಲ್ಲಿ ಇವರು ಇವತ್ತಿನ ದಿನದಲ್ಲಿ ಅವರ ನಂಬಿಕೆ ಯಾವುದರ ಮೇಲೆ? ಅದಕ್ಕೆ ಇಲ್ಲಿ ದೇವರಾದ ಕರ್ತನು ಯಾವುದಕ್ಕೆ ಪರಲೋಕ ರಾಜ್ಯ ಹೋಲಿಕೆ ಮಾಡಲಿ, ಅದನ್ನು ಯಾವುದಕ್ಕೆ ನಾನು ಹೋಲಿಸಲಿ ಎಂಬುದಾಗಿ ದೇವರಾದ ಕರ್ತನು ಹೇಳ್ತಿದ್ದಾನೆ. ಇವತ್ತು ಆ ಸಾಸಿವೆ ಕಾಳಿನಷ್ಟು ಕೂಡ ಆ ನಂಬಿಕೆ ಇವತ್ತು ದೇವರ ಮಕ್ಕಳಲ್ಲಿ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ತೋರಿಸಿಕೊಡ್ತಾ ಇದೆ. ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನ ಅದನ್ನು ತೆಗೆದುಕೊಂಡು ತನ್ನ ತೋಟದಲ್ಲಿ, ಹಾಗೆ ಹಲ್ಲೆಲೂಯಾ, ಪರಲೋಕದ ಆ ತೋಟ, ಆ ಪರಲೋಕದ ಯಜಮಾನನಾಗಿರುವಂತ ಕರ್ತನಾದ ಯೇಸು ಇವತ್ತು ಪರಲೋಕದ ಈ ಸಾಸಿವೆ ಕಾಳನ್ನು ಇವತ್ತು ಈ ಭೂಲೋಕದಲ್ಲಿ ಇವತ್ತು ನಾನು ನೀನು ಒಂದೊಂದು ಸಾಸಿವೆ ಕಾಳಾಗಿದ್ದೇವೆ. ದೇವರು ನನಗೆ ನಿಮಗೆ ಎಷ್ಟು ಆಯುಷ್ಕಾಲವನ್ನು ಕೊಟ್ಟಿದ್ದಾನೆ. ಈ ಆಯುಷ್ಕಾಲವನ್ನು ನಾವು ಎಷ್ಟು ಯಾವ ರೀತಿಯಲ್ಲಿ ದೇವರ ಆತ್ಮನೊಂದಿಗೆ ಇವತ್ತು ನಮ್ಮ ಜೀವಿತವನ್ನು ನಾವು ಕಳೀತಾ ಇದ್ದೀವ? ದೇವರ ಸೇವೆಯಲ್ಲಿ ದೇವರ ಸುವಾರ್ತೆಯನ್ನು ನಾವು ಸಾರ್ತಾ ಇದ್ದೀವ? ಇವತ್ತು ಎಷ್ಟು ಜನರು ನಿಮ್ಮ ಮೂಲಕವಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ, ಎಷ್ಟು ಜನರು ರಕ್ಷಿಸಲ್ಪಟ್ಟಿದ್ದಾರೆ? ಒಂದು ಸಾಸಿವೆ ಕಾಳಿನಷ್ಟು ಇವತ್ತು ದೇವರಾದ ಕರ್ತನು ದೊಡ್ಡ ಸಂಗತಿಯನ್ನು ನೋಡಿ ಮಾತನಾಡ್ತಿಲ್ಲ, ಒಂದು ಸಾಸಿವೆ ಕಾಳಿನ ವಿಷಯದಲ್ಲಿ ಮಾತನಾಡ್ತಿದ್ದಾನೆ. ಈ ಸಾಸಿವೆ ಕಾಳಿನಷ್ಟಾದ್ರೂ ಕೂಡ ಇವತ್ತು ನಾನು ನೀವಿದ್ದೇವ? ಒಂದು ವೇಳೆ ಈ ಸಾಸಿವೆ ಕಾಳಿನಷ್ಟು ಕೂಡ ನಾನು ನೀನು ಈ ಲೋಕದಲ್ಲಿ ಇಲ್ಲ ಎಂಬುದಾಗಿ ಹೇಳುವುದಾದರೆ ಈ ಲೋಕದಲ್ಲಿ ನಾನು ನೀನು ಬದುಕಿ ಪ್ರಯೋಜನ ಇಲ್ಲ. ಇವತ್ತು ಲೋಕ ಮೋಸದಿಂದ ತುಂಬಿದೆ. ಸೈತಾನನು ಲೋಕದ ಜನರನ್ನು ನರಳಾಟದಿಂದ ತುಂಬಿಸಿ ಬಿಟ್ಟಿದ್ದಾನೆ. ಇವತ್ತು ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರಾದ ಕರ್ತನು ನನಗೆ ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ಪ್ರಿಯರೇ, ಈ ಅಧಿಕಾರವನ್ನು ನಾನು ನೀನು ನನಗೆ ನಿನಗೆ ಕೊಟ್ಟಂತ ಈ ಅಧಿಕಾರ ಏನೆಂಬುದಾಗಿ ಗೊತ್ತಿದೆಯಾ? ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಾನು ನನ್ನ ತಂದೆಯು ಒಂದಾಗಿದ್ದೇವೆ. ಇಲ್ಲಿ ಪರಿಸಾಯರು ಯೆಹೂದ್ಯರು ಕೇಳ್ತಾರೆ, ಯೇಸುವಿನ ನನಗೆ ನಿನ್ನ ತಂದೆಯನ್ನು ತೋರಿಸು ಎಂಬುದಾಗಿ. ನನ್ನನ್ನು ನೋಡಿದ ನನ್ನ ತಂದೆಯನ್ನು ನೋಡಿದವನಾಗಿದ್ದಾನೆ. ಇಲ್ಲಿ ಪ್ರಿಯರೇ, ಇಲ್ಲಿ ಯೇಸುವಿನ ಸುವಾರ್ತೆ ಅಂದರೆ ನಾನು ನೀನು ಇಲ್ಲಿ ಸಾಸಿವೆ ಕಾಳಾಗಿ ಈ ಲೋಕದಲ್ಲಿ ದೇವರಾದ ಕರ್ತನು ನನ್ನನ್ನು ನಿನ್ನನ್ನು ಇಟ್ಟಿರುವಂತ ವೇಳೆಯಲ್ಲಿ ಯೇಸುವನ್ನು ನಿನ್ನ ಮೂಲಕ ಲೋಕ ನೋಡ್ಲಿಕ್ಕೆ ಸಾಧ್ಯ. ಇವತ್ತು ಲೋಕ ನಿನ್ನ ಮೂಲಕ ಆ ಯೇಸುವನ್ನು ಕಾಣ್ತಾ ಇದೆಯಾ? ದೇವರ ವಾಕ್ಯದ ಮೂಲಕ ಯೇಸುವನ್ನು ಕಾಣ್ತಾ ಇದೆಯಾ? ಇವತ್ತು ದೇವರಾದ ಕರ್ತನು ಅದ್ಭುತವನ್ನು, ರೋಗ ಸ್ವಸ್ಥತೆಯನ್ನು ಮಾಡಲಿಕ್ಕೆ ದೇವರು ನಿಮ್ಮ ಹಸ್ತದಲ್ಲಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾನೆ. ಇವತ್ತು ಪ್ರತಿ ಒಬ್ಬೊಬ್ಬನ್ನು ನೋಡುವಂಥದ್ದು, ಅವರು ಬಂದು ಪ್ರಾರ್ಥಿಸಿದರೆ ಅಲ್ಲಿ ಅದ್ಭುತ ಆಗ್ತದೆ, ಇವರು ಬಂದು ಪ್ರಾರ್ಥಿಸಿದರೆ ಅದ್ಭುತ ಆಗ್ತದೆ ಎಂಬುದಾಗಿ. ಅದ್ಭುತ ಎಲ್ಲೂ ಇಲ್ಲ ರೀ. ಯಾರ ಹಿಂದೆ ನೀವು ಓಡಿ ಹೋಗ್ಬೇಕಾಗಿಲ್ಲ. ಅದ್ಭುತ ನಿಮ್ಮ ಒಳಗೆ ಇದೆ. ಅದ್ಭುತ ನಿಮ್ಮ ಒಳಗೆ ಇದೆ. ಆ ಜೀವ ನಿಮ್ಮ ಒಳಗೆ ಇದೆ. ಆ ಜೀವವನ್ನು ಮಾತನಾಡಿ, ಆ ಜೀವ ನಿಮ್ಮ ಒಳಗಿನಿಂದ, ನಿಮ್ಮ ಬೊಕ್ಕಸದೊಳಗಿನಿಂದ ಹೊರಡ್ತದೆ. ನಿನ್ನ ಮೂಲಕವಾಗಿ
ನಂಬಿಕೆಯ ಮೂಲಕವಾಗಿ ದೇವರಾದ ಕರ್ತನನ್ನು ಮಹಿಮೆ ಪಡಿಸುವಂತ ರೀತಿಯಲ್ಲಿ ನಿನ್ನ ಬಾಯಿಂದ ಹೊರಡುವಂತ ಮಾತು ದುಷ್ಟ ಸೈತಾನನ ಕೋಟೆಗಳನ್ನು ಅದು ಡಿಸ್ಟ್ರಾಯ್ ಮಾಡಿ ಆಗ್ತದೆ. ಯಾವುದೇ ಡಾಕ್ಟರ್ಸ್ ಅವರು ಹೇಳಿರ್ಬೋದು, ಒಂದು ವೇಳೆ ಡಾಕ್ಟರ್ಸ್ ಅವರು ಹೇಳಿರ್ಬೋದು, ಪ್ರಿಯರೇ ಇದು ಸಾಧ್ಯ ಇಲ್ಲ, ಇದು ಆಪರೇಷನ್ ಆಗಬೇಕು, ಇಲ್ಲದಿದ್ರೆ ಜೀವನ ಪರ್ಯಂತರ ಹಾಸಿಗೆಯಲ್ಲಿ ಮಲಗಿರ್ಬೇಕು, ಇದು ಗುಣವಾಗುವಂತ ರೋಗ ಅಲ್ಲ, ಆಪರೇಷನ್ ಮಾಡಿದ್ರೆ ಸಕ್ಸಸ್ ಆಗುವುದಿಲ್ಲ ಎಂಬುದಾಗಿ ಹೇಳ್ತಿರ್ಬೋದು. ನೀವು ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿರ್ಬೋದು. ಆದರೆ ಇವತ್ತು ನಿನ್ನ ಒಂದು ಸಾಸಿವೆ ಕಾಲಿನಷ್ಟು, ನೀನು ಒಂದು ಸಾಸಿವೆ ದೇವರ ಹಸ್ತದಲ್ಲಿ, ಪರಲೋಕದ ತಂದೆಯಾದ ದೇವರು ಆತನು ತೋಟಗಾರನಾಗಿದ್ದಾನೆ. ಆ ಪರಲೋಕದ ತೋಟದಲ್ಲಿ ಇವತ್ತು ಒಂದು ಸಾಸಿವೆ ಕಾಳನಾಗಿ ಇವತ್ತು ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ ಇವತ್ತು ಬೀಜ ಬಿತ್ತಿದ್ದಾನೆ. ಪ್ರಿಯರೇ, ಇವತ್ತು ಒಂದು ನಾವು ಮರವಾಗಿ ನಾವು ಬೆಳೆದಿದ್ದೇವ. ಇವತ್ತು ಎಷ್ಟು ಜನರು ದೇವರ ಕಡೆಗೆ ನಿಮ್ಮ ಮೂಲಕ, ನಿಮ್ಮ ಸುವಾರ್ತೆಯ ಮೂಲಕ, ನಿಮ್ಮ ನಂಬಿಕೆಯ ಮೂಲಕ ದೇವರ ಕಡೆಗೆ ಬರ್ತಾ ಇದ್ದಾರೆ. ಎಷ್ಟು ಜನರಿಗೆ ದೇವರ ಸುವಾರ್ತೆಯನ್ನು, ದೇವರ ವಾಕ್ಯವನ್ನು ಸಾರ್ತಿದ್ದೀರಿ, ದೇವರ ಪ್ರೀತಿಯನ್ನು ಸಾರ್ತಿದ್ದೀರಿ. ಇಲ್ಲ, ಆ ಸಾಸಿವೆ ಕಾಳನಾಗಿ ದೇವರು ಈ ಲೋಕದಲ್ಲಿ ಇಟ್ಟಂತ ವೇಳೆ ಆ ಸಾಸಿವೆ ಕಾಳು ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದೆ. ಅಲ್ಲ, ಬೆಳೆದು ಮರವಾಗಿ ಈ ಲೋಕದಲ್ಲಿ ದೇವರು ನಿಮ್ಮನ್ನು ಸ್ಥಾಪಿಸಿದ್ದಾನೆ. ಪ್ರಿಯರೇ, ಸ್ಥಾಪಿಸಿ ಎಲ್ಲದಲ್ಲಿ ಅಧಿಕಾರ ದೇವರಾದ ಕರ್ತನು ನಿಮಗೆ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಹೇಳ್ತಾನೆ, ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯಲು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಉಂಟು ಮಾಡುವುದಿಲ್ಲ. ಈ ಹಾವು ಚೇಳು ವಿಷಪೂರಿತವಾಗಿದೆ. ಈ ವಿಷಪೂರಿತವಾದಂಥ ಈ ರೋಗಗಳು, ಈ ಬಲಹೀನತೆಗಳು ಇವತ್ತು ಮನುಷ್ಯರನ್ನು ಕಾಡ್ತಾ ಇದೆ. ಇವತ್ತು ಎಷ್ಟೋ ಜನರು ಇವತ್ತು ಪ್ರಿಯ ದೇವ ಜನರೇ, ವೈದ್ಯರು ಏನಾದರೂ ಒಂದು ಮೆಡಿಸಿನ್ ಹೇಳಿ ಟೆಸ್ಟ್ ಮಾಡಿ ಏನಾದರೂ ಹೇಳಿದರೆ ಅದರ ಮೇಲೆ ಎಷ್ಟೊಂದು ನಂಬಿಕೆಯನ್ನು ಇಡ್ತೀವಿ. ದೊಡ್ಡ ಮರವಾಗಿ ಆ ಕ್ಷಣದಲ್ಲೇ ಮರವಾಗಿ ಬೆಳಿತೀರಾ ನೀವು. ಓ ಡಾಕ್ಟರ್ ಹಾಗೆ ಹೇಳಿದ್ದಾರೆ, ಓ ಡಾಕ್ಟರ್ ಹೀಗೆ ಹೇಳಿದ್ದಾರೆ, ಅದು ಹೀಗೆ ಮಾಡೋದಿದ್ರೆ ಅದು ಹಾಗೆ ಆಗ್ತದಂತೆ. ಇವತ್ತು ಎಲ್ಲ ಲೋಕದ ಅವ್ರು ಹೇಳುವಂಥದ್ದು ಸುಳ್ಳೆಂಬುದಾಗಿ ನಾನು ಹೇಳುವುದಿಲ್ಲ. ಅವರು ವೈದ್ಯಕೀಯ ಲೋಕದ ರೀತಿಯಲ್ಲೂ ಕಲಿತಂಥ ಆ ವೈದ್ಯಕೀಯವಾದ ಕಾರ್ಯಗಳನ್ನು ಅವ್ರು ಹೇಳುವಂಥದ್ದು ಸತ್ಯವೇ, ಅದು ನಿಜವೇ. ಅವರ ನಿಮ್ಮ ಬಾಡಿಯಲ್ಲಿ, ಅವರ ಬಾಡಿಯಲ್ಲಿ ಅನೇಕ ಬೇರೆ ಕಾರ್ಯಗಳು ಇರ್ಬೋದು. ಆ ಮೆಡಿಸಿನ್ ಮೂಲಕ, ಆ ಆಪರೇಷನ್ ಮೂಲಕ ಆಗಬೇಕಾಗಿರ್ಬೋದು. ಆದರೆ ಅದಕ್ಕಿಂತ ದೊಡ್ಡ ಶಕ್ತಿಯನ್ನು ದೇವರು ನಿನ್ನೊಳಗೆ ಇಟ್ಟಿದ್ದಾನೆ. ಅದು ನಿನಗೆ ಗೊತ್ತಿದೆಯಾ? ಜೀವವನ್ನು ದೇವರು ನಿನ್ನ ಬಾಯಲ್ಲಿಟ್ಟಿದ್ದಾನೆ. ಆ ಜೀವ ನೀನು ಮಾತನಾಡುವುದಾದರೆ ಈ ಲೋಕದ ಕಾರ್ಯಗಳನ್ನು ಡಿಸ್ಟ್ರಾಯ್ ಮಾಡಿ ಪರಲೋಕದ ಸಂಗತಿ ಇವತ್ತು ನೀನು ಒಂದು ಸಾಸಿವೆ ಕಾಳಾಗಿ ಈ ಲೋಕದಲ್ಲಿ, ಇವತ್ತು ದೇವರಾದ ಕರ್ತನು ಒಂದು ಸಾಸಿವೆ ಕಾಳಾಗಿ ನಿನ್ನನ್ನು ಈ ಲೋಕದಲ್ಲಿ, ಪ್ರಿಯ ದೇವ ಜನರೇ, ನಿಮ್ಮನ್ನು ಇಟ್ಟಿದ್ದಾನೆ. ನಿಮ್ಮ ಮೇಲೆ ನಂಬಿಕೆಯಿಂದ ಈ ಲೋಕದಲ್ಲಿ ನಿಮ್ಗೆ ಆಯುಷ್ಕಾಲವನ್ನು, ಜೀವಿತವನ್ನು ಕೊಟ್ಟಿದ್ದಾನೆ. ಈ ಒಂದು ಸಾಸಿವೆ ಕಾಳಾಗಿ, ಆ ಮರವಾಗಿ ಇವತ್ತು ಎಷ್ಟು ಜನರನ್ನು ದೇವರ ರಾಜ್ಯದ ಕಡೆಗೆ ನೀವು ನಡೆಸಲ್ಪಡ್ತಾ ಇದ್ದೀರಾ. ನೀವು ಮಾತ್ರ ಆಶೀರ್ವಾದ ಹೊಂದುವುದಲ್ಲ, ಲೋಕದ ಜನರು ಕೂಡ ನಿಮ್ಮ ಮೂಲಕವಾಗಿ ಆಶೀರ್ವಾದ ಹೊಂದಬೇಕು. ನಿಮ್ಮಲ್ಲಿರುವಂಥ ದೇವರನ್ನು ಅವರು ಕಾಣಬೇಕು. ನಿಮ್ಮಲ್ಲಿರುವಂಥ ಕ್ರಿಸ್ತನನ್ನು ಅವರು ಕಾಣಬೇಕು. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನಾ ವಿಧವಾದ ಪಕ್ಷಿಗಳು ಆ ಗಿಡಗಳಲ್ಲಿ ಬಂದು ವಾಸ ಮಾಡ್ತದಂತೆ. ಪ್ರಿಯ ದೇವಜನರೇ, ನಾನಾ ವಿಧವಾದ ರೀತಿಯಲ್ಲಿ ಆ ಒಂದು ಸಣ್ಣ ಸಾಸಿವೆ ಕಾಳಿನ ಆ ಮರದಲ್ಲಿ ಅಷ್ಟು ಪಕ್ಷಿಗಳು ಬರಬೇಕಾದ್ರೆ ಇವತ್ತು ದೇವರಾದ ಕರ್ತನು ಒಂದು ಅರ್ಥ ಮಾಡಿಕೊಳ್ಳಿ ಪ್ರಿಯರೇ, ದೇವರಾದ ಕರ್ತನು ಒಂದು ಉತ್ತಮವಾದ ಆಯುಷ್ಕಾಲವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಈ ಆಯುಷ್ಕಾಲದಲ್ಲಿ ನೀವು ಎಷ್ಟಾಗಿ ನೀವು ಬೆಳೀತಾ ಇದ್ದೀರಿ, ಎಷ್ಟು ಜನರಿಗೆ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನ ಸುವಾರ್ತೆ ಎಂಬ ಆ ಸ್ಥಳವನ್ನು ನೀವು ಕೊಡ್ತಾ ಇದ್ದೀರಿ, ಆ ಸುವಾಸನೆಯನ್ನು ಎಷ್ಟು ಜನರಿಗೆ ನೀವು ಕೊಡ್ತಾ ಇದ್ದೀರಿ, ಆ ಸುವಾಸನೆ ಎಂಬ ಸುವಾರ್ತೆಯನ್ನು, ಆ ವಾಕ್ಯವನ್ನು ನೀವು ಹಂಚುತ್ತಾ ಇದ್ದೀರಿ. ಆ ಸುವಾಸನೆ ಎಂಬ ಅದ್ಭುತವನ್ನು ನಿಮ್ಮ ಮೂಲಕವಾಗಿ ಎಷ್ಟು ಜನ ಹೊಂದಿಕೊಳ್ತಾ ಇದ್ದಾರೆ.
ಇವತ್ತು ಯೇಸು ಕ್ರಿಸ್ತನು ನಿಮ್ಮಲ್ಲಿ ವಾಸವಾಗಿದ್ದಾನೆ ಎಂಬುದಾಗಿ, ಯೇಸು ಕ್ರಿಸ್ತನು ನಿಮ್ಮೊಂದಿಗೆ ಇದ್ದಾನೆ ಎಂಬುದಾಗಿ ಇವತ್ತು ಲೋಕ ಎಷ್ಟು ಜನರು ನಿಮ್ಮ ಮೂಲಕ ಕಾಣ್ತಾ ಇದ್ದಾರೆ. ಪ್ರಿಯ ದೇವ ಜನರೇ, ಇವತ್ತು ಹೆಸರಿನ ಪೂರ್ತಿಗೆ ಇವತ್ತು ಎಲ್ಲ ಬೈಬಲ್ಗಳಿದೆ, ಹೆಸರಿನ ಪೂರ್ತಿಗೆ ಪ್ರಾರ್ಥನೆ ಕೂಡ ಇದೆ. ನಿಜವಾಗಿ ದೇವರಾದ ಕರ್ತನು ಆ ಪರಲೋಕ ರಾಜ್ಯದಲ್ಲಿ, ಆ ಪರಲೋಕದ ತೋಟದಲ್ಲಿ ನಿನ್ನನ್ನು ಒಂದು ನಂಬಿಗಸ್ತರಾದ ಒಂದು ಸಾಸಿವೆ ಕಾಳಾಗಿ ಆರಿಸಿಕೊಂಡಿದ್ದಾನೆ. ಇವತ್ತು ಕ್ರಿಸ್ತನ ಹಸ್ತದಲ್ಲಿ ರೂಪಿಸಲ್ಪಡುವುದಕ್ಕೆ, ಬೆಳೆಯುವುದಕ್ಕೆ ನಿಮ್ಮನ್ನು ನೀವು ಎಷ್ಟಾಗಿ ನೀವು ಒಪ್ಪಿಸಿಕೊಟ್ಟಿದ್ದೀರಾ. ಪ್ರಿಯ ದೇವ ಜನರೇ, ಈ ಸಾಸಿವೆ ಕಾಳಿಗಿಂತ ಇನ್ನೂ ಸಣ್ಣದು ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕಾಳು ಒಂದು ಎಣ್ಣೆಯಲ್ಲಿ ಹಾಕಿದೆ ಎಷ್ಟು ಸೌಂಡ್ ಮಾಡ್ತದೆ. ಆ ತನ್ನಲ್ಲಿರುವಂತಹ ಶಕ್ತಿಯನ್ನು ಅದು ತೋರಿಸಿಕೊಡ್ತದೆ. ಇವತ್ತು ಒಂದು ಕಾಳು, ದೇವರ ವಾಕ್ಯವೆಂಬ ಕಾಳು ನಿಮ್ಮ ಹೃದಯದಲ್ಲಿ, ಒಂದು ಕಾಳು ನಿಮ್ಮಲ್ಲಿ ಇರುವುದಾದರೆ ನೀವು ಇನ್ನೆಷ್ಟು ಸೌಂಡ್ ಮಾಡಬೇಕು ಈ ಲೋಕದಲ್ಲಿ. ಇವತ್ತು ಏನಿಲ್ಲ, ಸೌಂಡೇ ಇಲ್ಲದ ರೀತಿಯಲ್ಲಿ ಆಗಿರುತ್ತದೆ. ಪ್ರಿಯ ದೇವ ಜನರೇ, ನಿಮ್ಮ ಜೀವಿತಕ್ಕೆ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ನಿಮ್ಮಲ್ಲಿ ಆ ಶಕ್ತಿಯನ್ನಿಟ್ಟಿದ್ದಾನೆ, ಆ ಬಲವನ್ನಿಟ್ಟಿದ್ದಾನೆ, ಆ ಕೃಪೆಯನ್ನು ನಿಮ್ಮಲ್ಲಿ ಇಟ್ಟಿದ್ದಾನೆ ರೀ. ಇವತ್ತು ಲೋಕದ ಜನರು ಅದನ್ನು ತಿಳಿಯದೆ ಎಲ್ಲೆಲ್ಲಿಗೋ ಯಾರ್ಯಾರ ಬಳಿಗೂ ಹೋಗ್ತಿದ್ದಾರೆ, ತಮ್ಮ ಸಮಯವನ್ನು ವ್ಯಯ ಮಾಡುತ್ತಿದ್ದಾರೆ, ತಮ್ಮ ಹಣವನ್ನು ವ್ಯಯ ಮಾಡುತ್ತಿದ್ದಾರೆ. ಪ್ರಿಯ ದೇವ ಜನರೇ, ನಿಮ್ಮಲ್ಲಿರುವಂಥ ಆ ಶಕ್ತಿ ಲೋಕ ನೋಡಬೇಕು, ನಿಮ್ಮಲ್ಲಿರುವಂಥ ಮಹಿಮೆ ಲೋಕ ನೋಡಬೇಕು. ದೇವರು ನಿಮ್ಮನ್ನು ಒಂದು ಸಾಸಿವೆ ಕಾಳಿನಷ್ಟು, ಒಂದು ಸಾಸಿವೆ ಕಾಳಾಗಿ ಆತನು ನಿಮ್ಮನ್ನು ಆರಿಸಿಕೊಂಡಿರುವುದಾದರೆ ನೀವು ಧನ್ಯರು. ಯೆರೆಮೀಯನಿಗೆ ದೇವರಾದ ಕರ್ತನು ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 1ನೇ ಸಂಧಿ 5ನೇ ವಚನ ಹೇಳ್ತದೆ, ನೀನು ಲೋಕದಲ್ಲಿ ಉಂಟಾಗುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ತಿಳಿದಿದ್ದೇನು, ತಾಯಿಯ ಉದರದಿಂದ ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಪ್ರತಿಷ್ಠೆ ಪಡಿಸಿದ್ದೇನೆ. ಪ್ರಿಯ ದೇವ ಜನರೇ, ಒಂದು ಸಾಸಿವೆ ಕಾಳಾಗಿ ನೀವು ಪ್ರತಿಷ್ಠೆ, ದೇವರಾದ ಕರ್ತನು ನಿಮ್ಮನ್ನು ತಾಯಿಯ ಗರ್ಭದಲ್ಲಿ ತನ್ನ ಹಸ್ತದ ಮೂಲಕ ನಿಮ್ಮನ್ನು ಪ್ರತಿಷ್ಠೆ ಪಡಿಸಿದ್ದಾನೆ. ದೇವರ ಚಿತ್ತ, ದೇವರ ಉದ್ದೇಶ ನೆರವೇರಿಸೋಸ್ಕರ ನಿಮ್ಮನ್ನು ಹೆಸರಿಡಿದು ದೇವರಾದ ಕರ್ತನು ಕರೆದಿದ್ದಾನೆ. ಇವತ್ತು ಲೋಕದಲ್ಲಿ ನಿಮಗೆ ಅನೇಕ ಹೆಸರುಗಳಿರ್ಬೋದು, ಆದರೆ ದೇವರಾದ ಕರ್ತನು ಆಲ್ರೆಡಿ ಪರಲೋಕದ ತಂದೆಯಾದ ದೇವರು ನಿಮ್ಮನ್ನು ಹೆಸರಿಡಿದು ಕರೆದಿದ್ದಾನೆ. ಪ್ರಿಯ ದೇವ ಜನರೇ, ಈ ಸಾಸಿವೆ ಕಾಳು, ನೀವು ಈ ಲೋಕದಲ್ಲಿ ಸಾಸಿವೆ ಕಾಳಾಗಿದ್ದೀರಾ. ನೀವು ನಿಜವಾಗಿ ಒಂದು ವಾಕ್ಯ, ಆ ಒಂದು ವಾಕ್ಯದ ಒಂದು ಬೀಜ ನೀವು ಆಗಿರುವುದಾದರೆ ದೇವರ ಮಹಿಮೆಯುಳ್ಳ ಕಾರ್ಯಗಳನ್ನು ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ ಯೇಸು ಸ್ವಾಮಿ ಕೊಳೆತು ಹೋದಂಥ ಶರೀರಕ್ಕೆ ಜೀವವನ್ನು ಕೊಟ್ಟ ದೇವರು, ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟ ದೇವರು, ಅದೇ ದೇವರು, ಅದೇ ತೋಟಗಾರನು, ಅದೇ ಯಜಮಾನನು ಇವತ್ತು ನನ್ನನ್ನು ನಿಮ್ಮನ್ನು ಒಂದು ಸಾಸಿವೆ ಕಾಳಾಗಿ ಈ ಲೋಕದಲ್ಲಿ ಇವತ್ತು ಆತನು ಬಿತ್ತಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರಿಯ ದೇವ ಜನರೇ, ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ನಿಮ್ಮ ಜೀವಿತದಲ್ಲಿ ನಿಜವಾಗಿ ದೇವರ ವಾಕ್ಯಕ್ಕೆ ನೀವು ನಂಬಿಗಸ್ತಕರಾಗಿದ್ದೀರಾ? ದೇವರ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿ ಕೊಡ್ತಾ ಇದ್ದೀರಾ? ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದೆಯಾ? ಒಂದು ಸಾಸಿವೆ ಕಾಳಾಗಿ ನೀವು ಈ ಲೋಕದಲ್ಲಿ ದೇವರಾದ ಕರ್ತನಿಗೆ ನಂಬಿಗಸ್ತಕರಾಗಿದ್ದೀರಾ? ಯೆರೆಮೀಯನು ಹೇಳ್ತಾನೆ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವಾತನು ಎಂಬುದಾಗಿ ದೇವರಾದ ಕರ್ತ ದೇವರ ವಾಕ್ಯ ಹೇಳ್ತದೆ. ಯಜ್ಞವೇದಿ, ಆ ತಂಡಸದಲ್ಲಿ ಇದ್ದಂಥ ಯಜ್ಞವೇದಿಯಲ್ಲಿ ಇದ್ದಂಥ ಆ ಬೆಂಕಿ, ಪರಿಶುದ್ಧಾತ್ಮನ ಬೆಂಕಿ, ಆ ಯಜ್ಞವೇದಿ ದೇವರಿಗೆ ಸ್ತೋತ್ರ ಧೂಪ ಸಲ್ಲಿಸುವಂತ ಆ ಯಜ್ಞ ವೇದಿಯ ಮೂಲಕವಾಗಿ ಪರಿಶುದ್ಧಾತ್ಮನ ಬೆಂಕಿಯನ್ನು ನಿಮ್ಮ ತುಟಿಗಳಿಗೆ ಆತನು ತಗಲಿಸಿದ್ದಾನೆ. ಈಗ ಪರಿಶುದ್ಧಾತ್ಮನು ನಿಮ್ಮನ್ನು ಶುದ್ಧರನ್ನಾಗಿ ಮಾಡಿದ ಮೇಲೆ ನೀವು ಶುದ್ಧರೇ. ಯಾರು ಕೂಡ ನಿಮ್ಮನ್ನು ಅಶುದ್ಧರೆಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಿಯರೇ, ದೇವರ ಆತ್ಮನ ಬರುವಿಕೆ
ಯೇಸು ಸ್ವಾಮಿಯ ಆ ಬರೋಣ ಅತಿ ಸಮೀಪದಲ್ಲಿದೆ. ಅದಕ್ಕೋಸ್ಕರ ಇವತ್ತು ಒಂದು ಸಾಸಿವೆ ಕಾಳಾಗಿ ಈ ಎಲ್ಲ ಲೋಕದ ಜನರ ಮಧ್ಯದಲ್ಲಿ ಆತನು ತೋಟಗಾರನು. ನಾನಾ ವಿಧವಾದ ಆ ತೋಟದಲ್ಲಿ ಗಿಡಗಳಿದೆ, ಆದರೆ ಇವತ್ತು ಆ ದೊಡ್ಡ ದೊಡ್ಡ ಗಿಡಗಳನ್ನಾಗಿ ದೇವರು ಮಾತನಾಡ್ತಿಲ್ಲ. ಒಂದು ಸಾಸಿವೆ ಕಾಲಿನ ಆ ಗಿಡವನ್ನಾಗಿ ಇವತ್ತು ದೇವರು ನಿಮ್ಮನ್ನು ನೋಡ್ಲಿಕ್ಕೆ ಅಪೇಕ್ಷೆ ಪಡ್ತಿದ್ದಾನೆ. ನಿಮ್ಮನ್ನು ಹೆಸರಿಡಿದು ಕರೀಲಿಕ್ಕೆ ಅಪೇಕ್ಷೆ ಪಡ್ತಿದ್ದಾನೆ. ನೀವು ಸಿದ್ಧರಾಗಿದ್ದೀರಾ? ಯೆರೆಮೀಯನು ಹೇಳ್ತಾನೆ, ಸ್ವಾಮಿ ನಾನು ಸಿದ್ಧನಾಗಿದ್ದೇನೆ. ಇವತ್ತು ಯೆರೆಮೀಯನು ಹೇಳ್ತಿದ್ದಾನೆ, ನನ್ನನ್ನು ಕಳುಹಿಸು ಎಂಬುದಾಗಿ. ಒಂದು ಸಾಸಿವೆ ಕಾಳು. ಪ್ರಿಯ ದೇವ ಜನರೇ, ಈ ಲೋಕದಲ್ಲಿ ದೇವರಾದ ಕರ್ತನು ದೊಡ್ಡ ಕಾರ್ಯಗಳನ್ನು ನಿಮ್ಮ ನೋಡಲಿಕ್ಕೆ, ದೊಡ್ಡ ಕಾರ್ಯಗಳನ್ನು ವಿಷಯದಲ್ಲಿ ಮಾತನಾಡ್ತಿಲ್ಲ. ಒಂದು ಸಾಸಿವೆ ಕಾಳು, ನಿಮ್ಮ ಒಂದು ಸಾಸಿವೆ ಕಾಳು ನೀವು ಒಂದು ಎಣ್ಣೆಯಲ್ಲಿ ಹಾಕುವಾಗ ಹೇಗೆ ಅದು ಆ ಸೌಂಡು ಬರ್ತದೆ. ಒಂದು ಕಾಳು ಪಟ ಪಟ ಹೇಳಿ ಸೌಂಡ್ ಬರ್ತದೆ. ಇಷ್ಟು ಸಣ್ಣ ಸಾಸಿವೆ ಕಾಳು ಅಷ್ಟು ಸೌಂಡ್ ಬರುವುದಾದರೆ ಆ ಪರಲೋಕದ ತಂದೆಯಾದ ದೇವರು, ಆ ತೋಟಗಾರನು ನಿಮ್ಮನ್ನು ಒಂದು ಸಾಸಿವೆ ಕಾಳರಾಗಿ ಈ ಲೋಕದಲ್ಲಿ ತನ್ನ ವಾಕ್ಯವೆಂಬಾತನು ನಿಮ್ಮ ಹೃದಯದಲ್ಲಿ ವಾಸಿಸುವ ಆತನು ನಿಮ್ಗೆ ಎಲ್ಲ ಅಧಿಕಾರವನ್ನು ಕೊಟ್ಟು ಎಲ್ಲ ತನ್ನ ಕೃಪೆಯನ್ನು ನಿಮ್ಮಲ್ಲಿ ಇರಿಸಿ ಎಲ್ಲವನ್ನು ಕೊಟ್ಟಿರುವಂಥ ಆ ತಂದೆಯಾದ ದೇವರಿಗೆ ನೀವು ಎಷ್ಟು ಸಾಕ್ಷಿಗಳಾಗಿದ್ದೀರಾ? ಪ್ರಿಯ ದೇವ ಜನರೇ, ನಿಮ್ಮಿಂದ ಆಗದೆ ಇರುವಂಥ ಕಾರ್ಯಗಳು ಒಂದು ಇಲ್ಲ. ಆದರೆ ನಿಮ್ಮ ನಂಬಿಕೆ ಲೋಕವನ್ನು ನೋಡ್ತಿದೆ. ಪ್ರಿಯ ದೇವ ಜನರೇ, ದೇವರ ವಾಕ್ಯದ ಮೇಲೆ ನಂಬಿಕೆ ನೆಡಿ. ದೇವರ ವಾಕ್ಯದ ಮೇಲೆ ಆಧಾರ ಮಾಡಿಕೊಳ್ಳಿ. ದೇವರ ವಾಕ್ಯದ ಮೂಲಕವಾಗಿ ನೀವು ಮುಂದಾಗಿ ಕಾಲಿಡಿ. ಮುಂದಿನ ದಿನದಲ್ಲಿ ಆ ಸಾಸಿವೆ ಮರ ಹೋಗಿ ದೊಡ್ಡ ಮರವಾಗುವಂತೆ ಬಲವಾದ ಸೇವೆ, ಲೋಕದ ಕಟ್ಟ ಕಡೆಗಳಲ್ಲಿ ಲಕ್ಷ ಜನರು ರಕ್ಷಿಸಲ್ಪಡುವಂತೆ, ನಾನಾ ವಿಧವಾದ ಪಕ್ಷಿಗಳು ಆ ಗಿಡದಲ್ಲಿ, ನಾನಾ ವಿಧವಾದ ಜಾತಿಯ ಪಕ್ಷಿಗಳು ಆ ಗಿಡಗಳಲ್ಲಿ ಬಂದು ಗೂಡು ಮಾಡ್ತಾ ಇದೆ. ಇವತ್ತು ನಿನ್ನ ಬಾಯಿಂದ ಹೊರಡುವಂಥ ಜೀವವುಳ್ಳ ವಾಕ್ಯವೆಂಬ ಸುವಾರ್ತೆ ಎಷ್ಟು ಜನರು, ಎಷ್ಟು ಕುಟುಂಬವನ್ನು ರಕ್ಷಿಸಲ್ಪಡ್ತಾ ಇದೆ. ಯಾವ ಜಾತಿ, ಯಾವ ಕುಲ, ಜನಾಂಗ ಎಂಬುದಾಗಿ ನೋಡದೆ ದೇವರ ವಾಕ್ಯದ ಮೇಲೆ ನೀನೊಂದು ಸಾಸಿವೆ ಕಾಳಾಗಿದ್ಯಾ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಒಂದು ವೇಳೆ ಪ್ರಿಯ ದೇವ ಜನರೇ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿದ್ದನ್ನು ಅನೇಕರಿಗೆ ನೀವು ತಿಳಿಯಪಡಿಸಿ, ಯೇಸುವಿನ ಸುವಾರ್ತೆ ತಿಳಿಯಪಡಿಸಿ, ಯೇಸು ಸ್ವಾಮಿ ದೇವರಾದ ಕರ್ತನು ನನ್ನ ಜೀವಿತದಲ್ಲಿ, ವೈದ್ಯರು ಕೈ ಬಿಡಲ್ಪಟ್ಟಿದ್ರು, ಆದರೆ ಯೇಸು ಸ್ವಾಮಿ ನನಗೆ ಜೀವವನ್ನು ಕೊಟ್ಟ, ನನ್ನ ಹೆಂಡತಿಯನ್ನು ಬದುಕಿಸಿದ, ನನ್ನ ಮಗಳನ್ನು ಬದುಕಿಸಿದ, ನನ್ನ ಮಗನಿಗೆ ಜ್ಞಾನ ಇಲ್ಲ, ಯೇಸು ಸ್ವಾಮಿ ಜ್ಞಾನ ಕೊಟ್ಟ, ನಾನು ಪ್ರಾರ್ಥಿಸಿದೆ, ಇವತ್ತು ಅವರು ಜ್ಞಾನವಂತರಾಗಿದ್ದಾರೆ, ಟಾಪ್ ಲೆವೆಲ್ ಇದ್ದಾರೆ. ಇದಕ್ಕೆ ಕಾರಣ ಯೇಸು ಎಂಬುದಾಗಿ. ನಿನ್ನ ಸಾಕ್ಷಿಯನ್ನು ಕೇಳಿ ಅನೇಕ ಜನರು ನಿನ್ನ ಬಳಿಗೆ ಬರಬೇಕು. ಯಾಕಂದರೆ ಒಂದು ಸಾಸಿವೆ ಕಾಳಿನ ಮರವಾಗಿದೆ. ಅನೇಕ ಜಾತಿ, ಕುಲ, ಭಾಷೆ, ಜನಾಂಗದ ಜನರು ನಿಮ್ಮ ಬಳಿಗೆ ಓಡಿ ಬರಬೇಕು. ನಿಮ್ಮ ಮೂಲಕ ಕ್ರಿಸ್ತನನ್ನು ಕಾಣಬೇಕು. ಪ್ರಿಯರೇ, ಆ ಕೃಪೆಯನ್ನು ದೇವರಾದ ಕರ್ತನು ನಿಮಗೆ ಕೊಟ್ಟಿದ್ದಾನೆ. ಇದನ್ನು ಉಪಯೋಗಿಸಿ, ಕ್ರಿಸ್ತನೊಂದಿಗೆ ನೀವು ಜೀವಿಸಿ. ಈ ಸಮಯವನ್ನು ನೀವು ಅಲ್ಪವೆಂದು ಕಳೆಯಬೇಡಿ. ಈ ಸಮಯ ಉತ್ತಮವಾದದ್ದು, ಉನ್ನತವಾದದ್ದು, ಮಹಿಮೆಯುಳ್ಳದೆಂಬುದಾಗಿ ತಿಳ್ಕೊಂಡು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಈ ದಿನದಿಂದ ನೀವು ಕೂಡ ಆ ಪರಲೋಕದ ತಂದೆಯಾದ ದೇವರ ಆ ತೋಟದಲ್ಲಿ, ಆ ಪರಲೋಕದ ರಾಜ್ಯದಲ್ಲಿ, ಈ ಲೋಕದಲ್ಲಿ ನೀವು ಕೂಡ ಒಂದು ಸಾಸಿವೆ ಕಾಳಾಗಿ, ಆ ಮರವಾಗಿ ನೀವು ಬೆಳೆಯುತ್ತಾ ನಿಮ್ಮ ಜೀವಿತದಲ್ಲಿ ಅನೇಕರಿಗೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸುತ್ತಾ, ಕ್ರಿಸ್ತನ ಸುವಾರ್ತೆಯನ್ನು ತಿಳಿಯಪಡಿಸುತ್ತಾ ನೀವು ಮುಂದೆ ಸಾಗುವುದಾದರೆ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವನ್ನು 4 ತಲೆಮಾರನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಿ ನಡೆಸಲಿ. ದೇವರು ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.